यच्चत्तयो वदतां वादिनां वै विवाद संवाद भुवो भवन्ति कुर्वन्ति तेषां मुहुरात्ममोहं तस्मै ನಮೋನಂತ ಗುಣಾಯ ಭೂಮ್ನೆ. ದಕ್ಷ ಪ್ರಜಾಪತಿ ಮಾಡ್ತಾ ಇರತಕ್ಕಂತಹ ಹಂಸಗುಖ್ಯ ಸ್ತೋತ್ರ, ಭಗವಂತನನ್ನ ಸ್ತೋತ್ರ ಮಾಡುವಂತ ಅನೇಕ ಶ್ಲೋಕಗಳು. ಅದರಲ್ಲಿ ಒಂದು ಅಂದ್ರೆ ಒಬ್ಬೊಬ್ಬ ವಾದಿಗಳು ಒಂದೊಂದು ರೀತಿಯಲ್ಲಿ ಭಗವಂತನನ್ನ ವರ್ಣನೆ ಮಾಡ್ತಾರೆ ಅನ್ನೋದನ್ನ ಹೇಳಿದ್ದು. ಅದಕ್ಕೆ ಶ್ಲೋಕ ವ್ಯಾಖ್ಯಾನ ಆಗಿತ್ತು. ವಿಷ್ಣು ತೀರ್ಥರ ವ್ಯಾಖ್ಯಾನವನ್ನ ಓದ್ತಾ ಇದ್ದೀನಿ ನಾನು. ಕ್ವಚಿತ್ ಶಕ್ತಿರಪಿ ಜಗತ್ಕಾರಣಮಿತ್ಯುಚ್ಯತೆ. ಈ ಸಾಂಖ್ಯರು ಪ್ರಕೃತಿ ಕರ್ತ್ರಿ ಪುರುಷಸ್ತು ಪುಷ್ಕರ ಪಲಾಶವತ್ತು ನಿರ್ಲೇಪಃ ಅಂತ ಹೇಳ್ತಾರೆ. ಅಂದ್ರೆ ಇಡೀ ಜಗತ್ತಿಗೆ ಮುಖ್ಯವಾದ ಕರ್ತೃ ಅದು ಪ್ರಕೃತಿ. ಪುರುಷ ಸುಮ್ನೆ ಅನುಗ್ರಾಹಕ, ಜೊತೆಲಿರ್ತಾನೆ, ಅವನಿಗೆ ನಿರ್ಲೇಪ. ಒಂದು ಕಮಲದ ಎಲೆ ನೀರಲ್ಲೇ ಇದ್ರೂ ನೀರಿನ ಅಂಟುವಿಕೆ, ನೀರಿನ ಲೇಪ ಇಲ್ಲ. ಹಾಗೆ ಈ ಸೃಷ್ಟಿ ಕಾರ್ಯಕ್ಕೆ ಒಬ್ಬ ಪುರುಷ ಬೇಕು. ಪುರುಷ ಇಲ್ದೇನೆ ಏನು ನಿರ್ಮಾಣ ಆಗೋದಿಲ್ಲ. ಆದರೆ ಹುಟ್ಟಿಸುವಂತ ತಾಯಿ ಪ್ರಕೃತಿ, ಅವಳೇ ಮುಖ್ಯವಾದ ಕರ್ತೃತ್ವ ಶಕ್ತಿ ಇರೋದು ಯಾರಲ್ಲಿ? ಭಗವಂತನಲ್ಲ. ಮತ್ತೆ ಯಾರಲ್ಲಿ? ಶಕ್ತಿಯಲ್ಲಿ ಎಂಬುದಾಗಿ ಸಾಂಖ್ಯರು ಹೇಳ್ತಾರೆ. ನಾನು ಕ್ವಚಿತ್ ಶಕ್ತಿರಪಿ ಅಂದ್ರೆ ಶಕ್ತಿಯೂ ಕೂಡ ಅಂದ್ರೆ ಶಕ್ತಿ ಜಗತ್ಕಾರಣ ಎಂಬುದಾಗಿ ಉಚ್ಯತೆ ಹೇಳಲ್ಪಡುತ್ತದೆ. ಇನ್ನು ಕೆಲವು ಕಡೆ ಆಗಬೇಕಾದ್ರೆ ಅನ್ಯತ್ರ ಶೂನ್ಯಂ. ಬೌದ್ಧರು ಶೂನ್ಯದಿಂದ ಜಗತ್ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ. ಶೂನ್ಯವು ಜಗತ್ತಿಗೆ ಕಾರಣ ಅಂತ. ಇನ್ನು ಅದ್ವೈತಿಗಳಾಗಬೇಕಾದ್ರೆ ಅಪರತ್ರ ಅಸತ್ ಇತ್ಯಾದಿ. ಅಸತ್ತೇ ಜಗತ್ತಿಗೆ ಕಾರಣ. ಅಸತ್ ಅಂದ್ರೆ ಅಜ್ಞಾನದಿಂದ ನಿರ್ಮಾಣವಾದದ್ದು ಜಗತ್ತು ಅಂತ ಹೇಳ್ತಾರೆ. ಆದ್ರೆ ಹಿಂದೆ ಒಂದು ಉತ್ತರವನ್ನು ಕೊಟ್ವಿ. ಯಶ್ಚಿಂತ್ಯತೆ ಪ್ರಯತಪಾಣಿಭಿರದ್ವರಾಗ್ನೋ. ಅಂದ್ರೆ ಎಲ್ಲವೂ ಕೂಡ ಒಬ್ಬನೇ, ಅಥವಾ ಅಲ್ಲಿ ಹಿಂದೆ ಸೃಷ್ಟಿ ಸ್ಥಿತಿ ಲಯವನ್ನ ಮಾಡತಕ್ಕಂಥವನು ಒಬ್ಬನೇ. ಸತ್ವ ರಜೋ ತಮೋ ಗುಣ ಪ್ರೇರೇಪಕ ಎಲ್ಲವನ್ನೂ ಕೂಡ ಮಾಡತಕ್ಕಂಥವನು ಒಬ್ಬನೇ ಭಗವಂತ ಎಂಬತಕ್ಕಂತ ಒಂದು ವಿಚಾರವನ್ನ ನಾವು ಹಿಂದೆ ಮಾಡಿದ್ವಿ. ಅಲ್ಲಿಯಂತೆ ಇಲ್ಲಿ ಒಬ್ಬನೇ ಭಗವಂತ ಎಲ್ಲವನ್ನೂ ಮಾಡ್ತಾನೆ ಎಂಬುದಾಗಿ ಹೇಳಲಿಕ್ಕೆ ಬರುವುದಿಲ್ಲ. ನಚ ಪೂರ್ವತ್ರ ಇವ ಅತ್ರ ಸಮಾಧಾನಂ ಮುಕ್ತಂ ಯುಕ್ತಂ. ಅಂದ್ರೆ ಬ್ರಹ್ಮದಲ್ಲಿ ಬ್ರಹ್ಮ ರೂಪದಿಂದ ಇದ್ದು ಸಾಕ್ಷಾತ್ ವಿಷ್ಣುವಾಗಿದ್ದುಕೊಂಡು ರುದ್ರ ರೂಪದಿಂದ ಇದ್ದು ರುದ್ರನ ಒಳಗೆ ಇದ್ದು ಎಲ್ಲವನ್ನೂ ಒಬ್ಬನೇ ಮಾಡ್ತಾನೆ ಅಂತ ಹೇಳಿದ್ವಲ್ಲ, ಅದನ್ನ ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ವಿರುದ್ಧ ಧರ್ಮತ್ವಾತ್. ಎಲ್ಲವೂ ಅಂದ್ರೆ ಶಕ್ತಿ, ಶೂನ್ಯ, ಅಸತ್, ಇದು ಎಲ್ಲವೂ ಪರಸ್ಪರ ವಿರುದ್ಧ ಧರ್ಮ. ಕಸ್ಯಚಿತು ಸ್ತ್ರೀತ್ವಾತ್. ಶಕ್ತಿ ಅನ್ನೋದು ಸ್ತ್ರೀ. ಆ ಸ್ತ್ರೀಯು ಮತ್ತು ಅನ್ಯಸ್ಯ ನಿರಾಕಾರತ್ವಾತ್. ಅಂದ್ರೆ ಈ ಶೂನ್ಯ ಎಂಬುವಂಥದ್ದು ನಿರಾಕಾರ, ಅದಕ್ಕೊಂದು ಆಕಾರ ಅಂತಿಲ್ಲ. ಶೂನ್ಯ ಎಂಬುದು ನಿರಾಕಾರ ಅಲ್ವಾ? ಶೂನ್ಯಕ್ಕೆ ಯಾವುದೇ ಆಕಾರ ಇಲ್ಲ. ಅಂದ್ರೆ ಅದೇನು ಶೂನ್ಯ ಜಗತ್ ಕಾರಣ? ಅಂದ್ರೆ ಶೂನ್ಯ ಅಂದ್ರೆ ಏನು, ಹೇಗಿರುತ್ತೆ, ಅದರ ಬಣ್ಣ ಏನು, ಅದರ ಆಕೃತಿ ಏನು ವರ್ಣನೆ ಮಾಡ್ಲಿಕ್ಕೆ ಬರೋದಿಲ್ಲ. ಬೌದ್ಧರ ಅದ್ರ ಬಗ್ಗೆ ನಿರೂಪಣೆ ಹೇಳೋದೇ ಇಲ್ಲ. ಹಾಗಾಗಿ ನಿರಾಕಾರ. ಅಂದ್ರೆ ಶಕ್ತಿಯು ಜಗತ್ ಕಾರಣ ಅಂತ ಯಾರು ಹೇಳ್ತಾರೋ ಅವರ ಪ್ರಕಾರ ಶಕ್ತಿ ಅಂದ್ರೆ ಒಂದು ಸ್ತ್ರೀ. ಆ ಸ್ತ್ರೀ ಬೇರೆ, ಆಕಾರವಿಲ್ಲದೆ ಇರತಕ್ಕಂಥ ಶೂನ್ಯವೇ ಬೇರೆ. ಅಪರಸ್ಯ ಅವಸ್ತುತ್ವಾತ್. ಇನ್ನು ಅಸತ್ ಜಗತ್ತಿಗೆ ಕಾರಣ ಅಂತ ಹೇಳ್ತಾರೆ. ಅಸತ್ ಅಂದ್ರೆ ಅಜ್ಞಾನವು ಜಗತ್ತಿಗೆ ಕಾರಣ ಅಂತ ಹೇಳಿದ್ರೆ, ಅಜ್ಞಾನ ಎಂಬುವಂಥದ್ದು ಅವಸ್ತು, ಅದು ವಸ್ತುವೇ ಅಲ್ಲ ಅಲ್ವಾ? ಅಪರಸ್ಯ ಅವಸ್ತುತ್ವಾತ್ ಇತ್ಯೇವ ಪುನಃ ಮನಃ ಮುಖ್ಯತೆಯೇವ. ಅಲ್ಲಿಗೆ ಜಗತ್ ಕಾರಣ ಒಬ್ಬನೇ ಅಂತ ಹೇಳಿದ್ರೆ ಒಪ್ಲಿಕ್ಕಾಗೋದಿಲ್ಲ. ಮತ್ತೆ ಮತ್ತೆ ಮೋಹನೆ ಉಂಟಾಗತ್ತೆ. ಯಾಕಂದ್ರೆ ಒಬ್ಬೊಬ್ಬರು ವಾದಿಗಳು ಒಂದೊಂದರ ಹೇಳ್ತಾರೆ. ಸಾಂಖ್ಯರು ಶಕ್ತಿಯನ್ನ ಜಗತ್ತಿಗೆ ಕಾರಣ ಅಂದ್ರೆ, ಬೌದ್ಧರು ಶೂನ್ಯವನ್ನ ಕಾರಣ ಅಂತ ಹೇಳ್ತಾರೆ. ಅದ್ವೈತಿಗಳು ಅಜ್ಞಾನವನ್ನ ಜಗತ್ತಿಗೆ ಕಾರಣ ಅಂತ ಹೇಳ್ತಾರೆ. ಹೀಗೆ ಒಬ್ಬೊಬ್ರು ನಂತರ ಹೇಳಿದ್ರೆ ಮೋಹ ಉಂಟಾಗತ್ತೆ ಹೊರತು ಇದಮಿತ್ತಂ ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಅಂತ ಪ್ರಶ್ನೆ ಬಂದ್ರೆ, ಇತ್ಯತ ಆಹ. ಈ ರೀತಿಯಲ್ಲಿ ಪ್ರಶ್ನೆ ಬಂದ್ರೆ ಆ ಪ್ರಶ್ನೆಗೆ ಉತ್ತರದ ರೂಪದಲ್ಲಿ ಹೇಳ್ತಿದ್ದಾರೆ. ಯಚ್ಚಕ್ತಯೋ ವದತಾ ಮಾದಿನಾಮೈ ಯಸ್ಯ ಏಕಸ್ಯ ಶಕ್ತಯ ಏವ. ಯಚ್ಚಕ್ತಯ ಅಂದ್ರೆ ಯಸ್ಯ ಶಕ್ತಯ ಯಚ್ಚಕ್ತಯ, ಯಾವ ಒಬ್ಬನೇ ಆಗಿರ್ತಕ್ಕಂಥ ಭಗವಂತನ ಶಕ್ತಿಗಳು. ಯಸ್ಯ ಏಕಸ್ಯ ಶಕ್ತಯ ಏವ, ಅವ ಒಬ್ಬನೇ ಸಾಮರ್ಥ್ಯವನ್ನ. ವದತಾಂ ಅಂದ್ರೆ ವಾದಂ ಕುರುವತಾಂ ಅಂತ ಅರ್ಥ. ವಾದ ಮಾಡ್ತಾ ಇರತಕ್ಕಂತಹ. ಏನಕ್ಕೋಸ್ಕರ ವಾದ ಮಾಡೋದು?
ತತ್ವ ನಿರ್ಣಯಾಯ ವಾದಂ ಕುರ್ವತಾಂ. ತತ್ವ ತತ್ವ ಅಂದ್ರೆ ವಾಸ್ತವ ಏನು ಅಂತ ಗೊತ್ತಾಗ್ಬೇಕು. ವಾಸ್ತವವನ್ನ ಅರಿಯುವ ದೃಷ್ಟಿಯಿಂದಾಗಿ ವಾದವನ್ನ ಮಾಡ್ತಾ ಇರತಕ್ಕಂತಹ ವಾದ್ಯಭಿಮತಾನ ಮಧ್ಯೆ, ವಾದ ಮಾಡಿದವರೆಲ್ಲ ವಾದಿಗಳಲ್ಲ, ಸರಿಯಾಗಿ ಯಾರು ಹೇಳ್ತಾರೋ ಅವ್ರು ವಾದಿಗಳು. ಆದ್ರೆ ಎಲ್ಲರಿಗೂ ಒಂದು ಅಭಿಮಾನ ಇರುತ್ತೆ, ನಾನೇ ವಾದಿ, ನಾನು ವಾದಿ ಅಂತ ಅಭಿಮಾನ ಇರುತ್ತೆ. ವಸ್ತುತಃ ವಾದಿ ಅಂದ್ರೆ ತತ್ವ ನಿರ್ಣಯಕ್ಕೋಸ್ಕರವಾಗಿ ಯಾರು ಪ್ರಾಮಾಣಿಕವಾದ ಜಿಜ್ಞಾಸೆಯನ್ನ ಮುಂದಿಟ್ಟು ಪ್ರಾಮಾಣಿಕವಾದ ಉತ್ತರವನ್ನು ಒಪ್ಪಿಕೊಳ್ತಾನೋ ಅವನು ವಾದಿ ಅಂತ, ಅವನನ್ನು ವಾದಿ ಅಂತ ಕರೆಯೋದು. ಆದರೆ ಕೆಲವರಿಗೆ ತತ್ವ ನಿರ್ಣಯ ವಾಸ್ತವ ತಿಳ್ಕೊಳ್ಬೇಕು ಅಂತಿಲ್ಲ, ಮತ್ತೇನು ನಾನ್ ತಿಳ್ಕೊಂಡಿದ್ದೆ ಸರಿ ಅಂತ ಸಮರ್ಥನೆ ಮಾಡಬೇಕು ಅಂತ ಇರುತ್ತೆ. ಎರಡಕ್ಕೂ ವ್ಯತ್ಯಾಸ ಇದೆ. ನಾನು ತಿಳ್ಕೊಂಡಿದ್ದೇ ಸರಿ ಅಂತ ಸಮರ್ಥನೆ ಮಾಡಬೇಕು ಅಂತ ಹೊರಟ್ರೆ ವೇದ ಪುರಾಣ ಉಪನಿಷತ್ತು ಎಲ್ಲದರಲ್ಲೂ ನಾನೇನ್ ತಿಳ್ಕೊಂಡಿದ್ದೋನೋ ಅದೇ ಕಾಣತ್ತೆ ಅಲ್ವಾ. ನಾನೊಂದು ಕಪ್ಪು ಕನ್ನಡಕ ಹಾಕೊಂಡು ಜಗತ್ತನ್ನು ನೋಡಿದ್ರೆ ಜಗತ್ ಕಪ್ಪು ಕಾಣತ್ತೆ, ನಾನೊಂದು ನೀಲಿ ಕನ್ನಡಕ ಹಾಕೊಂಡು ನೀಲಿ ಕಾಣತ್ತೆ, ಹಳದಿ ಹಾಕೊಂಡ್ರೆ ಹಳದಿ ಕಾಣುತ್ತೆ. ಅದನ್ನು ಬಿಟ್ಟುಕೊಂಡು ಒಂದು ತಿಳಿಯಾದ ಕಣ್ಣಿನಿಂದ ಜಗತ್ತನ್ನ ನೋಡಿ ಜಗತ್ ಹೇಗಿದೆಯೋ ಹಾಗೆ ತಿಳ್ಕೊಳ್ಬೇಕು ಹೊರತು ನನ್ನ ದೃಷ್ಟಿ ಇದ್ದಂತೆ ಜಗತ್ತನ್ನ ನನ್ನ ದೃಷ್ಟಿಗನುಗುಣವಾಗಿ ಅರ್ಥ ಮಾಡ್ಕೊಳ್ಳೋದಲ್ಲ. ನಮ್ಮಲ್ಲೇನೋ ಪೂರ್ವಾಗ್ರಹವನ್ನ ಇಟ್ಟುಕೊಂಡು ನಾವು ಶಾಸ್ತ್ರವನ್ನು ನೋಡುವಂಥದ್ದಲ್ಲ. ಪ್ರಾಮಾಣಿಕವಾಗಿ ತತ್ವ ನಿರ್ಣಯವನ್ನ ಮಾಡ್ಲಿಕ್ಕೋಸ್ಕರವಾಗಿ ಜಗತ್ತನ್ನ ನಾವು ನೋಡ್ಬೇಕೇ ಹೊರತಾಗಿ ಸುಮ್ಮನೆ ನಾವು ಜಗತ್ತನ್ನ ಪೂರ್ವಾಗ್ರಹ ಇಟ್ಟುಕೊಂಡು ಶಾಸ್ತ್ರವನ್ನ ನೋಡುವಂಥದ್ದಲ್ಲ. ಹಾಗಾಗಿ ಅವರಿಗೆಲ್ಲ ವಾದಿಗಳಲ್ಲ. ವಾದಿ ಎಂಬುದಾಗಿ ಅಭಿಮಾನ, ವಾದ್ಯಭಿಮತ ಅಂದ್ರೆ ನಾನು ಒಬ್ಬ ವಾದಿ ಎಂಬತಕ್ಕಂಥ ಅಭಿಮಾನ ಅವರಿಗಿರತ್ತೆ. ವಾದಂ ಕುರ್ವತಾಂ, ವಾದಿ ಅಭಿಮತಾನ ಮಧ್ಯೆ, ವಾದಿ ಎಂಬತಕ್ಕಂಥ ಅಭಿಮಾನ, ವಾದಿ ಎಂಬತಕ್ಕಂಥ ಒಂದು ಅಭಿಮಾನ ಅವರಿಗಿರತ್ತೆ. ವಾದ್ಯಭಿಮತಾನ ಮಧ್ಯೆ ವಿವಾದ ಸಂವಾದ ಭುವಃ. ವಿವಾದ ಅನೇಕ ವಿರುದ್ಧವಾದ ಮಾತುಕತೆ, ಸಂವಾದ ಸಮಾನ ವಿಷಯಕವಾದ ಮಾತುಕತೆ. ಇದರಿಂದ ಹೀಗೆಲ್ಲ ಶಕ್ತಿ ಜಗತ್ತಿಗೆ ಕಾರಣ, ಶೂನ್ಯವು ಜಗತ್ತಿಗೆ ಕಾರಣ, ಅಜ್ಞಾನವು ಜಗತ್ತಿಗೆ ಕಾರಣ ಎಂಬುದಾಗಿ ಹೀಗೆಲ್ಲ ಬೇರೆ ಬೇರೆ ಮತಗಳು ಭುವಃ ಹುಟ್ಟತ್ತೆ. ಕೇಶಾಂಚಿತ್ ವಾದಸ್ಯ ಕೇಶಾಂಚಿತ್ ಸಂವಾದಸ್ಯ ಚ ಭುವಃ ವಿಷಯ ಭವಂತಿ. ಅವರ ವಾದ ಪ್ರತಿವಾದಗಳು ಕೆಲವೊಂದು ಏನಾಗತ್ತೆ, ಕೇಶಾಂಚಿತ್ ವಿವಾದಸ್ಯ, ಕೆಲವೊಂದು ಪರಸ್ಪರ ವಿವಾದ ಚರ್ಚೆಗೆ ಗ್ರಾಸವಾಗತ್ತೆ. ಇನ್ ಕೆಲವೊಂದು ಸಂವಾದ ಸಮಾನ, ಅವ್ರೇನ್ ಹೇಳ್ತಾರೋ ಇವರು ಅದನ್ನು ಒಪ್ಕೊಂಡು ಹಾಗೆ ಮುಂದುವರಿಲಿಕ್ಕೂ ಕಾರಣವಾಗತ್ತೆ. ಕೆಲವೊಮ್ಮೆ ವಿವಾದ ಬೆಳ್ಕೊಂಡು ಹೋಗುತ್ತೆ, ಕೆಲವೊಂದೇ ಒಪ್ಪಿಕೊಂಡು ಮುಂದುವರಿಲಿಕ್ಕೂ ಸಹಕಾರಿಯಾಗತ್ತೆ. ಹೀಗೆಲ್ಲ ಆಗತ್ತೆ. ಕಿಂಚ ಯಸ್ಯ ಶಕ್ತಯ ತೇಷಾಂ ವಾದಿನಾಂ ಮುಹುಹು ಆತ್ಮವಿಷಯ ಮೋಹಂ ಅನ್ಯತಾಮತಿಂಚ. ಕೆಲವೊಮ್ಮೆ ಇದೆಲ್ಲವೂ ಕೂಡ ಯಾವ ಭಗವಂತನ ಶಕ್ತಿ ಅಂದ್ರೆ ಭಗವಂತ ಸಾತ್ವಿಕರಿಗೆ ಸಾತ್ವಿಕ ಜ್ಞಾನವನ್ನು ಕೊಡ್ತಾನೆ, ಅದೊಂದು ಶಕ್ತಿ. ರಾಜಸರಿಗೆ ರಾಜಸ ಜ್ಞಾನವನ್ನು ಕೊಟ್ಟು ಆ ತರನೇ ಮಾತಾಡುವಂತ ಮಾಡ್ತಾನೆ, ಅದೊಂದು ಶಕ್ತಿ. ತಾಮಸರಿಗೆ ತಾಮಸ ಜ್ಞಾನವನ್ನು ಕೊಟ್ಟು ಅದನ್ನೇ ಮಾತನಾಡುವಂತ ಮಾಡ್ತಾನೆ, ಅದೊಂದು ಶಕ್ತಿ. ಹೀಗೆ ಆ ಶಕ್ತಿಯನ್ನ ಭಗವಂತ ಉಂಟು ಮಾಡ್ತಾನೆ. ಮುಹು ಆತ್ಮ ವಿಷಯ ಮೋಹಂ ಅನ್ಯತಾಮತಿಂಚ, ಭಗವಂತನ ವಿಷಯದಲ್ಲಿ ಏನಾಗತ್ತೆ, ಅನ್ಯತಾಮತಿ ಅಜ್ಞಾನವನ್ನು ಉಂಟು ಮಾಡ್ತಾನೆ. ಕುರ್ವಂತಿ ಉತ್ಪಾದಯಂತಿ ತಸ್ಮೈ ತಾದೃಶ ಶಕ್ತಿಮತೆ ಅತಯೇವ ಅನಂತ ಗುಣಪೂರ್ಣಾಯ ನಮಃ. ಹೀಗೆ ಅಜ್ಞಾನಿಗಳು ಅಜ್ಞಾನದ ಮಾತುಗಳನ್ನೇ ಆಡ್ತಾರೆ, ಜ್ಞಾನಿಗಳು ಜ್ಞಾನಪೂರಿತವಾದ ಮಾತುಗಳನ್ನೇ ಆಡ್ತಾರೆ. ಇದೆಲ್ಲ ಆಡುವಂತೆ ಮಾಡುವವನು ಯಾರು? ಅದೇ ಭಗವಂತ. ಹಾಗೆ ಅಂತಹ ಶಕ್ತಿ ಅಂದ್ರೆ ಅಜ್ಞಾನಿಗಳ ಅಜ್ಞಾನ ಜಾಸ್ತಿ ಆಗುವಂತೆ ಈ ತರ ಎಲ್ಲ ಮಾಡ್ತಕ್ಕಂಥವ್ನು ಯಾರು ಅಂದ್ರೆ ಅದು ಭಗವಂತ ಅಂತ ಹೇಳ್ತಾ ಇದ್ದಾರೆ. ತಸ್ಮೈ ತಾದೃಶ ಶಕ್ತಿ ಮತ್ತೆ ಅತಯೇವ ಅನಂತ ಗುಣ ಪೂರ್ಣಾಯ ಅತಯೇವ ಅನಂತ ಗುಣ ಪೂರ್ಣಾಯ ನಮಃ. ಅಂತಹ ಅನಂತ ಗುಣಪರಿಪೂರ್ಣನಾಗಿರತಕ್ಕಂಥ ಭಗವಂತನಿಗೆ ನಮಃ, ನಮಸ್ಕಾರವು. ಇಷ್ಟಕ್ಕೆ ನಿಲ್ಸಿರ್ತೀನಿ, ಇನ್ನೂ ಸ್ವಲ್ಪ ಭಾಗ ಇದೆ, ಅದನ್ನ ಮತ್ತೆ ನಾಳೆ ನೋಡೋಣ.